ಇವತ್ತು ದೇವದುರ್ಗದ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೀತಾ ಇದೆ, ಹೋರಾಟ ನಡೀತಾ ಇದೆ. ಈ ಹೋರಾಟ ಯಾವ್ದ್ರ ಬಗ್ಗೆ ಅಂದ್ರೆ, ಈಗ ರಾಜ್ಯ ಸರ್ಕಾರ ಏನು 56,000 ಪ್ಲಸ್ ಹುದ್ದೆಗಳನ್ನ ಭರ್ತಿ ಮಾಡಕ್ ಹೊರಟಿದ್ಯೋ ಅದರ ಒಳಗಡೆ ಒಳ ಮೀಸಲಾತಿ ಇಲ್ಲದೆ ಭರ್ತಿ ಮಾಡಕ್ ಹೊರಟಿದೆ. ಅದಕ್ಕೋಸ್ಕರ ಒಳ ಮೀಸಲಾತಿ ಇಲ್ಲದೆ ಹುದ್ದೆಗಳನ್ನ ಭರ್ತಿ ಮಾಡಕ್ ಹೊರಟಿರುವಂತ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ನಡೆಸಿದ್ದಾರೆ. ಈ ಹೋರಾಟ ಹೆಂಗ್ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಮತ್ತೆ ಅದರಿಂದ ಆಗ್ತಿರುವಂತಹ ಸಮಸ್ಯೆಗಳೇನು, ಮತ್ತೆ ಹೋರಾಟವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಇದು ಅಚಾನಕ್ ಆಗಿ ಮಾಡಿದಂತಹ ವಿಡಿಯೋ. ನಾನು ಅಂಬೇಡ್ಕರ್ ಸರ್ಕಲ್ ನಲ್ಲಿ ಏನೋ ಕೆಲಸದ ಮೇಲೆ ಹೋಗಿದ್ದೆ. ಆ ಟೈಮಲ್ಲಿ ಪೂರ್ತಿ ಟ್ರಾಫಿಕ್ ಜಾಮ್ ಆಗಿತ್ತು. ಬಸ್ಗಳು, ಗಾಡಿಗಳು ಎಲ್ಲವೂ ಕೂಡ ನಿಂತು ಬಿಟ್ಟಿದ್ವು. ಹೋಗೋಕೆ ಜಾಗನೇ ಸಿಗ್ತಾ ಇರಲಿಲ್ಲ. ಏನ್ ನಡೀತಾ ಇದೆ ಅಂತ ನಾನು ಹೋಗಿ ನೋಡಿದಾಗ ಆವಾಗ ನನಗೆ ಗೊತ್ತಾಗಿರೋ ವಿಚಾರ ಇದು. ಹೋರಾಟ ನಡೀತಿರೋದು ಇಲ್ಲಿ ಅಂದ್ರೆ ಅಂಬೇಡ್ಕರ್ ಸರ್ಕಲ್ ನಲ್ಲಿ, ಮೇನ್ ರೋಡ್ ನಲ್ಲಿ. ಆದ್ರೆ ನಾನು ಇಲ್ಲಿಗೆ ಬರಬೇಕು ಆದ್ರೆ ಎಷ್ಟು ಒದ್ದಾಡ್ ಬಂದೆ ಗೊತ್ತಾ. ರೋಡ್ ಬ್ಲಾಕ್ ಆಗಿತ್ತಲ್ವಾ ಅಂತ ನಾನು ರೋಡ್ ಬಿಟ್ಟು ಒಳಗಡೆ ದಾರಿಯಲ್ಲಿ ಬಂದ್ರೆ ಒಳಗಡೆನೂ ಕೂಡ ಇಷ್ಟು ಸಿಕ್ಕಾಪಟ್ಟೆ ಗಾಡಿಗಳಿದ್ವು. ಈ ಜಾಗದಲ್ಲಿ ಬಂದು ಆಲ್ರೆಡಿ 10 ನಿಮಿಷ ಆಯಿತು, ಆದರೂ ಕೂಡ ದಾರಿನೇ ಸಿಗ್ತಾ ಇಲ್ಲ. ಯಾಕಂದರೆ ಹಿಂದೆ ಮುಂದೆ 2 ಕಡೆ ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಾನೆ ಇದ್ದಾವೆ. ಅಂತೂ ಹಂಗೋ ಹಿಂಗೋ ಮಾಡಿ ಇಲ್ಲಿ ತನಕ ಬಂದ್ವಿ. ಆದರೆ ಇಲ್ಲಿ ಬಂದಮೇಲೆ ಇಲ್ಲೂ ಕೂಡ ಸುಮಾರು ಬೈಕ್ಗಳಿದ್ವು. ಅವೆಲ್ಲ ಪಾಸ್ ಆಗೋ ತನಕ ನಿಲ್ಬೇಕಾಯ್ತು. ಈಗ ನಾವು ಪ್ರತಿಭಟನೆ ನಡೀತಾ ಇರುವಂಥ ಜಾಗದ ಹತ್ರ ಬಂದಿದ್ದೀವಿ. ಆದರೆ ಇಲ್ಲಿ ನೋಡಿ, ಪೊಲೀಸರು ಎಲ್ಲ ಗಾಡಿಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಪ್ರತಿಭಟನೆಗಳು, ಹೋರಾಟಗಳು, ಯಾವುದಾದ್ರೂ ಸ್ಟ್ರೈಕ್ಗಳು ನಡೆಸಿರುವಾಗ ಪೊಲೀಸರು ಇದ್ದೇ ಇರಬೇಕಾಗುತ್ತೆ. ಯಾಕಂದರೆ ಹೆಚ್ಚು ಕಡಿಮೆ ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕೆ. ಇಲ್ಲಿ ನಡೀತಾ ಇರೋದಕ್ಕೆ ವಿಷಯ ಇಲ್ಲೇ ಇದೆ ನೋಡಿ. ಒಳ ಮೀಸಲಾತಿ ಹೋರಾಟ ಸಮಿತಿ ದೇವದುರ್ಗ. ರಾಜ್ಯ ಸರ್ಕಾರವು 56,432 ಸರ್ಕಾರಿ ಹುದ್ದೆಯಲ್ಲಿ ಒಳ ಮೀಸಲಾತಿ ಅನ್ವಯವಿಲ್ಲದೆ ಭರ್ತಿ ಮಾಡಲು ಹೊರಟಿರುವುದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಇಲ್ಲಿ ಇದ್ದಂತಹ ಜನಗಳಲ್ಲಿ ಯುವಕರ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಆದರೆ ಹಿರಿಯರ ಸಂಖ್ಯೆಗೇನು ಕಡಿಮೆ ಇರಲಿಲ್ಲ ಬಿಡಿ. ನೋಡ್ರಿ, ಪೊಲೀಸರು ಬಹಳ ಒಳ್ಳೆ ಕೆಲಸ ಮಾಡ್ತಾರಲ್ಲ. ಪೊಲೀಸರ ಬಗ್ಗೆ ನಿಮಗೇನು ಅಭಿಪ್ರಾಯ ಐತಿ ಕಮೆಂಟ್ ಮಾಡ್ರ. ಮತ್ತು ಇದನ್ನೆಲ್ಲ ನೋಡ್ತಾ ನಿಂತಹ ನನಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ತಿಳ್ಕೊಳ್ಬೇಕು ಅನ್ನಿಸ್ತು. ಹಾಗಾಗಿ ಇಲ್ಲೊಬ್ಬರ ಹತ್ರ ಬಂದು ಅವ್ರ ಹತ್ರ ಇರುವಂತಹ ಪೇಪರ್ನ ಇಸ್ಕೊಂಡೆ.
ಇದರಲ್ಲಿ ಏನಿದೆ ಅನ್ನೋದನ್ನ ಒಂದ್ಸಲ ಓದ್ಕೊಂಡ್ಬಿಡೋಣ ಬನ್ನಿ. ನೀವು ಓದ್ತೀರಿ ಅಂತಂದ್ರೆ ಪಾಸ್ ಮಾಡ್ಕೊಂಡು ಓದಿ, ಇಲ್ಲ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ. ಸಮಿತಿಯವರೆಲ್ಲ ಸೇರಿ ಒಂದು ಲೆಟರ್ನ ಬರೆದಿದ್ದಾರೆ. ಯಾರಿಗೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ದೇವದುರ್ಗ ತಹಸೀಲ್ದಾರರು ರವರ ಮುಖಾಂತರ. ವಿಷಯ ಏನು ಅಂತಂದ್ರೆ ಒಳ ಮೀಸಲಾತಿ ಅಳವಡಿಸಿಯೇ ಉದ್ಯೋಗ ಭರ್ತಿ ಮಾಡುವಂತೆ ಆಗ್ರಹಿಸುತ್ತಿರುವ ಬಗ್ಗೆ. ಒಳ ಮೀಸಲಾತಿ ವಿಧೇಯಕವು ರಾಜ್ಯಪಾಲರ ಸಹಿ ಪಡೆದು ಅನುಮೋದನೆಗೊಂಡಿದೆ ಎಂದು ಸಂತೋಷ ಪಡುವ ಸಂದರ್ಭದಲ್ಲಿ ಒಳ ಮೀಸಲಾತಿ ಅನ್ವಯವಾಗದಂತೆ 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡುತ್ತೇವೆ ಎಂಬ ಮಾರ್ಚ್ 16ರ ಸಚಿವ ಸಂಪುಟ ತೀರ್ಮಾನ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬಗೆದ ಘೋರ ಅನ್ಯಾಯವಾಗಿದೆ. 35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಮಾಡಿಕೊಂಡು ಬರುತ್ತಿರುವ ಹೋರಾಟಕ್ಕೆ ಮಹಾದ್ರೋಹ ಎಸಗಲಾಗಿದೆ. ಸರ್ಕಾರದ ಈ ತೀರ್ಮಾನವನ್ನು ಒಳ ಮೀಸಲಾತಿ ಹೋರಾಟಗಾರರು, ಸಾಮಾಜಿಕ ನ್ಯಾಯದ ಪರವಿರುವಂತಹ ಪ್ರಜ್ಞಾವಂತರೆಲ್ಲರೂ ಒಕ್ಕೊರಲಿನಿಂದ ಉಗ್ರವಾಗಿ ಖಂಡಿಸುತ್ತೇವೆ. ಚುನಾವಣೆ ಪೂರ್ವದಲ್ಲಿಯೇ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೊದಲನೇ ಅಧಿವೇಶನದಲ್ಲಿಯೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸುತ್ತದೆ ಎಂದು ಪ್ರಣಾಳಿಕೆಯಲ್ಲಿ ಘೋಷಿಸಿತ್ತು. ಚಿತ್ರದುರ್ಗ ಸಮಾವೇಶದಲ್ಲಿಯೂ ಅದೇ ಭರವಸೆ ನೀಡಲಾಗಿತ್ತು. ಸರ್ಕಾರ ಆಡಳಿತದಲ್ಲಿದ್ದು 2 ವರ್ಷ ಮುಗಿಯುತ್ತಿದ್ದರೂ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನೇ ನಡೆಸಲಿಲ್ಲ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ನಂತರ ಹೋರಾಟದ ಒತ್ತಡಕ್ಕೆ ಮಣಿದು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ತರುತ್ತೇವೆ ಎಂದು ತಾತ್ವಿಕವಾಗಿ ಒಪ್ಪಿಕೊಂಡು 25 ಆಗಸ್ಟ್ 2025ರಂದು ಆದೇಶ ಹೊರಡಿಸಿದ್ದೀರಿ. 2025ರ ಚಳಿಗಾಲದ ಅಧಿವೇಶನದಲ್ಲಿ ಶಾಸನಬದ್ಧ ಕಾಯ್ದೆ ಮಾಡಿಕೊಂಡು ರಾಜ್ಯಪಾಲರಿಂದ ಅಂತಿಮ ಅಂಗೀಕಾರ ಪಡೆಯಲಾಗಿದೆ. ಇಷ್ಟೆಲ್ಲ ಇದ್ದರೂ ಒಳ ಮೀಸಲಾತಿ ಇಲ್ಲದೆ ನೇಮಕಾತಿಗಳನ್ನು ಭರ್ತಿ ಮಾಡುವಂತೆ ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಳ್ಳುವುದು ಸರ್ಕಾರಕ್ಕೆ ಆತ್ಮಸಾಕ್ಷಿ ಇಲ್ಲ ಎಂಬುದನ್ನು ಸಾರುತ್ತದೆ. ಭಾರತದ ಹಲವಾರು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಸಂವಿಧಾನಬದ್ಧವಾಗಿ ಮೀಸಲಾತಿ ಪ್ರಮಾಣ ಹೆಚ್ಚಿಸಿ ಅನುಷ್ಠಾನಗೊಳಿಸಲಾಗಿದೆ. ಆದರೆ ಕರ್ನಾಟಕದಲ್ಲಿ ದಿನಾಂಕ 28/12/2022ರಿಂದ ಜಾರಿಗೆ ಬಂದಂತಹ ಪರಿಶಿಷ್ಟ ಜಾತಿ 17% ಮತ್ತು ಪರಿಶಿಷ್ಟ ಪಂಗಡ 7% ಮೀಸಲು ಪ್ರಮಾಣ ಹೆಚ್ಚಳದಂತೆ ಉದ್ಯೋಗಗಳನ್ನು ನೀಡದೆ ಪರಿಶಿಷ್ಟ ಜಾತಿಗೆ 2% ಕಡಿತ ಎಂದರೆ 1,179 ಮತ್ತು ಪರಿಶಿಷ್ಟ ಪಂಗಡಕ್ಕೆ 4% ಕಡಿತ ಎಂದರೆ 2,258. ಒಟ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ದಲಿತ ಸಮುದಾಯಕ್ಕೆ ಸಿಗಬೇಕಾದ 3,387ಕ್ಕೂ ಹೆಚ್ಚಿನ ಹುದ್ದೆಗಳನ್ನು ತಪ್ಪಿಸಿ 56,432 ಹುದ್ದೆಗಳ ಭರ್ತಿಗೆ ಮುಂದಾದಂತಹ ಪರಿಶಿಷ್ಟ ಜಾತಿಗಳ ವಿರೋಧಿ ನೀತಿಯ ಆದೇಶ ಹಿಂಪಡೆಯಬೇಕು ಎಂದು ಒತ್ತಾಯಿಸುತ್ತೇವೆ. ಪರಿಶಿಷ್ಟರ ಮೀಸಲಾತಿ ಹೆಚ್ಚಳದಿಂದ 56% ಮೀಸಲಾತಿಯನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ. ಆದರೆ ಅರ್ಜಿದಾರರ ಪರ ವಕೀಲರು ಅದಕ್ಕೆ ತಡೆ ನೀಡುವಂತೆ ವಾದ ಮಂಡಿಸಿರುವುದಿಲ್ಲ ಮತ್ತು ನ್ಯಾಯಾಲಯವು ತಡೆಯಾಜ್ಞೆ ನೀಡಿಲ್ಲ. ಹಾಗಾಗಿ 56ರಂತೆ ನೇರ ನೇಮಕಾತಿ ಮಾಡಿಕೊಳ್ಳಲು ನ್ಯಾಯಾಲಯವು ತಡೆಯಾಜ್ಞೆ ನೀಡಿದೆ ಎಂಬುದು ಸತ್ಯಕ್ಕೆ ದೂರವಾದ ಮಾತಾಗಿದೆ. ಆದರೂ ಸರ್ಕಾರ ದಿಕ್ಕು ತಪ್ಪಿಸುತ್ತಿರುವುದು ಮಹಾ ಅನ್ಯಾಯವಾಗಿದೆ. ಸದಾ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬರೆಂದು ಬಾಯಿ ಬಡಿದುಕೊಳ್ಳುವ ಈ ಸರ್ಕಾರ ನೀತಿಯಲ್ಲಿ ಮಾತ್ರ ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿ ನಡೆದುಕೊಂಡಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಜಾರಿಗೊಳಿಸಬೇಕಾದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೇ ಒಳ ಮೀಸಲಾತಿಗೆ ಅಡ್ಡಲಾಗಿ ನಿಂತಿದ್ದಾರೆ. ಎಲ್ಲ ಪರಿಶಿಷ್ಟರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಬದಲು ಸದಾ ಪಕ್ಷಪಾತಿಯಾಗಿ ನಡೆದುಕೊಳ್ಳುತ್ತಾ ಬಂದಿದ್ದಾರೆ. ಹಾಗಾಗಿ ಇಡೀ ಅಧಿಕಾರಿ ವರ್ಗ ಒಳ ಮೀಸಲಾತಿ ವಿಫಲಗೊಳಿಸಲು ಕೆಲಸ ಮಾಡುತ್ತಿದೆ. ಈ ಅನ್ಯಾಯಗಳನ್ನು ಇನ್ನೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಪ್ರಜ್ಞಾವಂತರು ಮತ್ತು ಸಮುದಾಯ ಮಾಡು ಇಲ್ಲವೇ ಮಡಿ ಎಂಬ ಅಂತಿಮ ಉಗ್ರ ಹೋರಾಟಕ್ಕೆ ಕರೆ ನೀಡುತ್ತಿದೆ. ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಬುದ್ಧಿ ಕಲಿಸಲು ಮುಂದಾಗಿದ್ದೇವೆ. ಅರ್ಥ ಮಾಡ್ಕೊಡ್ರಿ, ಕರ್ನಾಟಕ ಸರ್ಕಾರ ಏನ್ ಮಾಡಕತ್ತೀರಿ ನೀವು? ಇವತ್ತು ಈ ದೇಶಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಸರ್ಕಾರ ನಡೆಸಲಿಕ್ಕೆ ಇವತ್ತು ಮೂಲ ಕಾರಣ ನಾವೇ. ಆದ್ರೆ ಈ ಸರ್ಕಾರ ನಮ್ಮನ್ನ ಬೀದಿ ಕುದಿಸಿರೋದು ಬಹಳ ದೊಡ್ಡ ದುರಂತ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಇವತ್ತು ರೈತರು ಏನೆಲ್ಲ ಬೆಳೆಗಳನ್ನು ಬೆಳೆದ್ರು ಅವರಿಗೆ ಬೆಲೆ ಇಲ್ಲ, ಇವತ್ತು ಸರಿಯಾಗಿ ಕೂಲಿ ಇಲ್ಲ. ಹಾಗಾಗಿ ಇಂಥ ಸರ್ಕಾರಗಳಿಗೆ ಧಿಕ್ಕಾರ ಅಂತಕ್ಕಂಥ ಹಾಡನ್ನ ಹೇಳಕ್ ಬಯಸ್ತಾ ಇದ್ದೀವಿ. ನೀವೇನಾದರೂ ರಾಯಚೂರು ಕಡೆಯವರಾಗಿದ್ದರೆ ನಿಮಗೆ ಬಿಸಿಲಿನ ಧಗೆ ಹೇಗಿದೆ ಅಂತ ಗೊತ್ತಾಗಿದೆ. ಇಂಥ ಬಿಸಿಲಲ್ಲಿ ಹೋರಾಟ ಮಾಡ್ತಿರುವಂತಹ ಜನರು ತಮಗೆ ತಾವೇ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ದೇಶ ನಮ್ಮದು, ಭಾಷೆ ನಮ್ಮದು, ಕೇಳೋ ರೈತಣ್ಣ. 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 ಈ ದೇಶದಲ್ಲ ನ್ಯಾಯ ಕೇಳು ಸತ್ಯ ತಿಳಿಯಣ್ಣ. ಏನು ಮಾಡಿ ಏನು ಬಂತಣ್ಣ. ರೈತಣ್ಣ
ಅಂತಣ್ಣ ಓ ರೈತಣ್ಣ ಯಾತಕ್ಕಾಗಿ ನಮ್ಮ ಬದುಕಣ್ಣ ರೈತ ದೇಶ ಎನ್ನುತ್ತಿರುವರು ರೈತನನ್ನೇ ತುಳಿಯುತ್ತಿರುವರು ರೈತ ದೇಶ ಎನ್ನುತ್ತಿರುವರು ರೈತನನ್ನೇ ತುಳಿಯುತ್ತಿರುವರು ಅನ್ನ ದೇವರು ರೈತನೆಂದು ಅನ್ನ ದೇವರು ರೈತನೆಂದು ಅನ್ನ ಕೊಡದೆ ಕೊಲ್ಲುತ್ತಿರುವ ಏನು ಮಾಡಿ ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ನಿಮ್ಮ ಅಭಿಪ್ರಾಯ ಏನು, ಅನಿಸಿಕೆ ಏನು ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ ಏನು ಅಂದರೆ, ನಾನು ಇವತ್ತಲ್ಲ ಯಾವತ್ತೂ ಕೂಡ ಶೋಷಿತರ ಪರವಾಗಿ ನಿಲ್ತೇನೆ, ರೈತರ ಪರವಾಗಿ ನಿಲ್ತೇನೆ. ಹಾಗಾಗಿ ನನಗೆ ಇವರಿಗೆ ಪೂರ್ತಿ ಬೆಂಬಲ ಇದೆ. ಸೊ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿದ್ದು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ಇನ್ನೊಂದನ್ನು ಮರಿಬೇಡ್ರಿ, ಯಾವುದು ಗೊತ್ತಲ್ಲ, ಶೇರ್ ಮಾಡೋದನ್ನು. ಯಾಕಂದರೆ ಶೇರಿಂಗ್ ಇಸ್ ಕೇರಿಂಗ್.